ನನ್ನ ಪ್ರಶ್ನೆ ಏನು ಮೇಡಮ್, ಅವ್ರು ಹೇಳಿದ್ದೇನು, ಸಾರ್ವಜನಿಕ ಆಸ್ತಿಯಲ್ಲಿ ಸರ್ಕಾರದ ಜಾಗದಲ್ಲಿ ಮಾಡಕ್ ಅವಕಾಶ ಇಲ್ಲ, ಅವಕಾಶ ಇಲ್ಲ ಅಂತ ಲೆಟರ್ ಹೋಗಿದೆ. ಅದು ಸರಿನಾ ತಪ್ಪಾ ನೀವು ಹೇಳಿ ಮೇಡಮ್. ಅಲ್ಲ ಅದಕ್ಕೂ ಅದು ಸರಿನಾ ತಪ್ಪಾ? ನಾನು ಹೇಳ್ತಾ ಇಸ್ ಇಟ್ ರೈಟ್ ಆರ್ ರಾಂಗ್? ಅದನ್ನ ನೀವು ಹೇಳಿ, ಇಸ್ ಇಟ್ ರೈಟ್ ಆರ್ ರಾಂಗ್? ಕೇಳಿ ಮೇಡಮ್, ಐ ಹ್ಯಾವ್ ಅ ನನ್ನ ಪ್ರಶ್ನೆ ಉದಾಹರಣೆ ಕೊಡ್ತಾ ಇಲ್ಲ ನೀವು, ಬರೀ ಸುಮ್ಮನೆ ಸಾರ್ವಜನಿಕ ಆಸ್ತಿಯಲ್ಲಿ ಅವರು ಫಂಕ್ಷನ್ ಮಾಡುವುದು ಮಾಡಬಾರ್ದು ಅಂತ ನಾವು ಹೇಳಿದೀವಿ. ಸರಿನಾ ತಪ್ಪಾ? ನೋಡಿ, ಮೊದಲನೇದಾಗಿ ನಮ್ಮ ಕಾಂಗ್ರೆಸ್ನ ಸ್ಪೋಕ್ಸ್ ಪರ್ಸನ್ನು ಭಾಳ ಯಂಗ್ಸ್ಟರ್ ಇದ್ದಾರೆ. ಅವ್ರ ತಂದೆಯವರು ನಮಗೆ ಭಾಳ ಆತ್ಮೀಯ ಸ್ನೇಹಿತರು. ಒಂದು ನಿಮಿಷ, ನಮ್ಮದು ಅವ್ರದ್ದು ಐಡಿಯಾಲಜಿ ಬೇರೆ ಇದ್ರೂ ಅವರು ಭಾಳ ತೂಕವಾಗಿ ಅವರು ಮಾತಾಡ್ತಿದ್ರು. ಅದನ್ನು ಅವ್ರ ತಂದೆ ಹೋದ ದಾರಿಯಲ್ಲೇ ಇವರು ಹೋಗಬೇಕು ಅನ್ನೋದು ನಾನು ಅವರಿಗೆ ವಿನಮ್ರವಾಗಿ ಕೇಳ್ಕೊಳ್ತೇನೆ. ಈಗ RSS ಬಗ್ಗೆ ಮಾತಾಡೋರು ಕಾಂಗ್ರೆಸ್ನವರು, ಲೆಫ್ಟಿಸ್ಟ್ಗಳು, ಈ ಕಮ್ಯುನಿಸ್ಟ್ಗಳು ಏನಂತ ರೇಗಿಸ್ತಿದ್ರು, ಚಡ್ಡಿ 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 ಅಂತಿದ್ರು. ಐ ವಾಂಟ್ ಟು ರಿಮೈಂಡ್ ಮೈ ಕಾಂಗ್ರೆಸ್ ಸ್ಪೋಕ್ಸ್ ಪರ್ಸನ್ ಫ್ರೆಂಡ್, ಮೊದಲು ಒಂದು ನಿಮಿಷ, ಮೊದಲು ಕಾಕಿ ಅಂಗಿ, ಚಡ್ಡಿ ಮತ್ತು ಸಾಕ್ಸು ಮತ್ತು ಕಾಕಿ ಶೂವನ್ನು ಹಾಕಿದ್ದು ನೆಹರೂರವರು. ಅದರ ಹೆಸರು ಭಾರತೀಯ ಸೇವಾದಳ ಅಂತ. ಅದಾದ ಮೇಲೆ 2 ವರ್ಷಕ್ಕೆ ಅದನ್ನು ಹಿಂದೂಸ್ತಾನಿ ಸೇವಾದಳ ಅಂತ ಮಾಡಿದರು. RSS ಸ್ಥಾಪನೆ ಆಗಿದ್ದು 1925ನೇ ಇಸವಿಯಲ್ಲಿ. ಸೇವಾದಳ ಶುರುವಾಗಿದ್ದು 1923ರ ಕೊನೆಯ ಭಾಗದಲ್ಲಿ. ಕೊನೆಗೇನು ಮಾಡಿದ್ರು, ನೆಹರೂರವರು ಭಾಳ ಪ್ರೆಷರ್ ಬಂತು ಈ ಲೆಫ್ಟಿಸ್ಟ್ಗಳು ಮತ್ತು ಕಮ್ಯುನಿಸ್ಟ್ರಿಂದ. ಆಗ ಏನು ಮಾಡಿದರು, ಆ ಭಾರತೀಯ ಅನ್ನೋದಿಂದ ಹಿಂದೂಸ್ತಾನಿಗೆ ಬಂದಿದ್ದರು, ಹಿಂದೂಸ್ತಾನಿಯಿಂದ ಆಮೇಲೆ ಏನು ಮಾಡಿದ್ರು, ಅಖಿಲ ಭಾರತೀಯ ಕಾಂಗ್ರೆಸ್ ಸೇವಾದಳ ಅಂತ ಮಾಡಿದರು. 1925ಅಲ್ಲಿ RSS ಅಸ್ತಿತ್ವಕ್ಕೆ ಬಂತು. ಎರಡಕ್ಕೂ ನಡುವೆ ಕಾಂಪಿಟೇಷನ್ ನಡೀತು. ಸೇವಾದಳ ಬಿದ್ದೋಯ್ತು, ಸತ್ತೋಯ್ತು, ಅದು ಏನಾಯಿತು ಅಂತ ಯಾರಿಗೂ ಗೊತ್ತೇ ಇಲ್ಲ. ಆದರೆ ಈ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇದೆಯಲ್ಲ, ಗಮನ ಇಟ್ಟು ಕೇಳಿ, ಅದು ಹಿಂದೂ ಸ್ವಯಂ ಸೇವಕ ಸಂಘ ಅಲ್ಲ, ಬ್ರಾಹ್ಮಣ ಸ್ವಯಂ ಸೇವಕ ಸಂಘ ಅಲ್ಲ, ಒಕ್ಕಲಿಗರ ಸ್ವಯಂ ಸೇವಕ ಸಂಘ ಅಲ್ಲ, ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಯಾಕೆ ಮುಸ್ಲಿಮ್ಸ್ ಒಪ್ಪಲ್ಲ ಅದನ್ನ? ಒಂದು ನಿಮಿಷ ಅಲ್ಲಿಗೂ ಬರ್ತೇನೆ ನಾನು. ಈಗ ಮುಸ್ಲಿಮ್ಸ್ ಬಗ್ಗೆ ಕೇಳಿದ್ರಿ, ಪಕ್ಕದಲ್ಲಿ ಸಾದಿಕ್ ಪಾಷಾ ಅವರಿದ್ದಾರೆ. ಅವ್ರ ಮನಸ್ಥಿತಿ ನನಗೇನಂತ ಗೊತ್ತು, ಭಾಳ ಮುಸ್ಲಿಮ್ದು ಮನಸ್ಥಿತಿ ಏನಂತನೂ ಗೊತ್ತಿದೆ. ಈ ದೇಶವನ್ನು ಇಸ್ಲಾಮೀಕರಣ ಮಾಡಬೇಕು ಅಂತ ಹೋಗೋ ಮುಸಲ್ಮಾನರ ವಿರುದ್ಧ RSS ಇದೆ. ಈ ದೇಶವನ್ನು ಪ್ರೀತಿಸುವಂತಹ ಮುಸ್ಲಿಮರ ಪರವಾಗಿ RSS ಇದೆ. ಅಂದರೆ ಅವರು ವಿರುದ್ಧವಾಗಿದೆ, ಇಸ್ಲಾಮೀಕರಣದ ವಿರುದ್ಧವಾಗಿ ಯಾರು ನಮ್ಮ RSSನವರಿದ್ದಾರೆ. ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಏನು ಅಂದರೆ ರಾಷ್ಟ್ರೀಯತೆಯನ್ನು ಗೌರವಿಸುವಂಥ ಮುಸಲ್ಮಾನರ ಪರವಾಗಿದೆ RSS. ಈಗ RSSನ ನಾವು ಬ್ಯಾನ್ ಮಾಡಿಬಿಡ್ತೀವಿ, RSSನ ಹಂಗೆ ಮಾಡಿಬಿಡ್ತೀವಿ, ಹಿಂಗೆ ಮಾಡಿಬಿಡ್ತೀವಿ, ಈ ಜಂಬ ಕೊಚ್ಕೊಂಡು ಒಂದು ರೀತಿಯಾದಂಥ ಚಾಳಿ ಆಗೋಗಿದೆ. ಇದು ಯಾರಿಂದನೂ ಸಾಧ್ಯ ಇಲ್ಲ. ಯಾಕೆಂದರೆ ಮಹಾತ್ಮ ಗಾಂಧಿಯವರ ಅಸ್ಯಾಸಿನೇಷನ್ ಏನಾಯಿತು, ಅದರಲ್ಲೂ RSS ಕೈವಾಡ ಇದೆ ಅಂಥೇಳಿ ಇದೇ ರೀತಿ ಕಾಂಗ್ರೆಸ್ನವರಾಗಿ ಹುಟ್ಟಿಸಿದ್ರು. ಕೊನೆಗೆ ಅದೇನಾಯಿತು, ಕೋರ್ಟಲ್ಲಿ ಟ್ರಯಲ್ ಆಯಿತು. ಕೊನೆಗೆ ಅದೇನಾಯಿತು, ಸುಪ್ರೀಂ ಕೋರ್ಟ್ ತನಕ ಬಂತು. ಕೊನೆಗೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೂ ಮತ್ತು ಮಹಾತ್ಮ ಗಾಂಧಿಯವರ ಅಸ್ಯಾಸಿನೇಷನ್ಗೂ ಯಾವುದು ಸಂಬಂಧ ಇಲ್ಲ ಅಂಥೇಳಿ ತೀರ್ಪು ಬಂತು. ನಂತರ ಇಂದಿರಾ ಗಾಂಧಿಯವರು ಬಂದು ಅದಕ್ಕೊಂದು ಕಮಿಷನನ್ನು ಸಹ ಅವರು ನೇಮಿಸಿದ್ರು. ಅದರಲ್ಲೂ ಸಹ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೂ ಮತ್ತು ಮಹಾತ್ಮ ಗಾಂಧಿಯವರ ಅಸ್ಯಾಸಿನೇಷನ್ಗೂ ಸಂಬಂಧ ಇಲ್ಲ ಅಂತ ಬಂತು. 2004ರಿಂದ 2013 ತನಕ ಮನಮೋಹನ್ ಸಿಂಗ್ ಅವ್ರದ್ದು UPA 1 ಮತ್ತು UPA 2 ಸರ್ಕಾರ ಇತ್ತು. ನೀವು RSSನ ಬ್ಯಾನ್ ಮಾಡ್ತೀವಿ, RSSನ ಬ್ಯಾನ್ ಮಾಡ್ತೀವಿ ಅಂತ ಹೇಳೋರು ಮೊದಲಿಗೆ ತಿಳ್ಕೊಬೇಕು, ಯಾವುದೇ ಒಂದು ಸಂಘಟನೆಯನ್ನು ಬ್ಯಾನ್ ಮಾಡಲಿಕ್ಕೆ ರಾಜ್ಯ ಸರ್ಕಾರಕ್ಕೆ ಯಾವುದೇ ರೀತಿಯಾದಂತಹ ಕಾನೂನಾತ್ಮಕವಾದಂಥ ಸಾಂವಿಧಾನಿಕವಾದಂಥ ಹಕ್ಕು ಇರೋದಿಲ್ಲ. ನಾವೇನು ಮಾಡಬೇಕು ಅಂದರೆ, ಯಾವುದಾರ ಸಂಘಟನೆಯನ್ನು ಬ್ಯಾನ್ ಮಾಡಬೇಕಂದ್ರೆ, ಇಂಥ ಸಂಘಟನೆಯಿಂದ ಇಂಥ ತೊಂದರೆ ಆಗ್ತಾ ಇದೆ, ಸಮಾಜಕ್ಕೆ ಈ ರೀತಿಯಾದಂಥ ದುಷ್ಪರಿಣಾಮ ಬೀರ್ತಾ ಇದೆ ಈ ಸಂಘಟನೆ, ಆದ್ದರಿಂದ ನಾವು ನಿಮಗೆ ಒಂದು ಅಡ್ವೈಸರಿಯನ್ನು, ಒಂದು ರೆಪ್ರೆಸೆಂಟೇಷನನ್ನು ಕೇಂದ್ರ ಸರ್ಕಾರಕ್ಕೆ ಕಳಿಸ್ತೀವಿ. ಗೃಹ ಇಲಾಖೆಯವರು ಮತ್ತು ಪ್ರಧಾನಮಂತ್ರಿ ಕಚೇರಿಯವರು ಕೂತ್ಕೊಂಡು ಅದನ್ನು ಮಾಡಬೇಕಾ ಬೇಡವಾ ಅಂತ ಅದನ್ನು ಡಿಸೈಡ್ ಮಾಡ್ತಾರೆ. ಈಗ 1962ಅಲ್ಲಿ ಇಂಡೋ ಚೈನಾ ವಾರ್ ಆಯಿತು. ನಾವು ಚೈನಾ ದೇಶದ ಮೇಲೆ ಹೀನಾಯವಾಗಿ ಸೋತು. ಆಗ ಒಂದು ರಿಪಬ್ಲಿಕ್ ಡೇ ಪೆರೇಡಲ್ಲಿ ನೆಹರೂರವರು ಇದೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಆ ಫ್ಲಾಗ್ ಮಾರ್ಚಲ್ಲಿ ನೀವು ಭಾಗವಹಿಸಿ ಅಂತೇಳಿ ಕರೀತಾರೆ. ಅಂದರೆ ಅವತ್ತಿನ ದಿವಸ ನೆಹರು ಅವರು ತಮ್ಮ ಮನಸ್ಸಿನ ಸ್ಥೀಮಿತವನ್ನು ಕಳ್ಕೊಂಡಿದ್ರ, ಅಥವಾ ಇವತ್ತಿನ ದಿನದ ಕಾಂಗ್ರೆಸ್ ನಾಯಕರು ತಮ್ಮ ಮನಸ್ಸಿನ ಮೇಲೆ ಹತೋಟಿಯನ್ನು, ಸ್ಥೀಮಿತವನ್ನು ಕಳ್ಕೊಂಡಿದ್ದಾರಾ? ನೋಡಿ, ಲಾಸ್ಟ್ ಒಂದು ಮಾತು ಹೇಳ್ತೀನಿ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವು ಯಾವುದೇ ಕಾರಣಕ್ಕೂ ಯಾವುದೇ ಜಾತಿ ಧರ್ಮ ಇದರ ವಿರೋಧಿ ಅಲ್ಲ.
2008ರಲ್ಲಿ KS ಸುದರ್ಶನ್ ಅವರು ಸರಸಂಘಚಾಲಕರಾಗಿದ್ದಾಗ ಮುಸ್ಲಿಂ ಮಂಚ್ ಅಂತಲೂ ಸಹ ಅದರಲ್ಲಿ ಪ್ರಾರಂಭ ಮಾಡಿ ಅದರಲ್ಲೂ ಸಹ ಲಕ್ಷಾಂತರ ಮುಸ್ಲಿಮರು ಅದರಲ್ಲಿ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇವೆಲ್ಲ ಅಂಶಗಳನ್ನು ಮನಗೊಂಡು ಇವರು ಕಾಂಗ್ರೆಸ್ನವರು ಮಾತಾಡಬೇಕು. ಒಂದು, ಚಾತುರ್ವರ್ಣ ಪದ್ಧತಿ ಅಂತ ಹೇಳಿದರು, ಸಂವಿಧಾನ ಅಂತ ಹೇಳಿದರು. ಚಾತುರ್ವರ್ಣ ಪದ್ಧತಿಯನ್ನ ನಾವು ಎಲ್ಲಿಂದ ಅದನ್ನು ನಾವು ತಗೊಳ್ತೀವಿ? ರಿಜಿಸ್ಟರ್ಡ್ ಆಗಿಲ್ಲ ಅನ್ನೋದಕ್ಕೆ ಏನು ಉತ್ತರ ಕೊಡ್ತೀವಿ? ಒಂದು ನಿಮಿಷ, ಇವ್ರದ್ದು ಅಖಿಲ ಭಾರತೀಯ ಸೇವಾದಳ ಕಾಂಗ್ರೆಸ್ ಸೇವಾದಳ ರಿಜಿಸ್ಟರ್ ಆಗಿದೆ, ಕೇಳಿ ಕೇಳಿ ಅವ್ರನ್ನ. ಆಗಿಲ್ಲ. ಅಲ್ಲ ಅದನ್ನೇ ಅಲ್ಲ ಕೇಳಿ, ಬ್ರಿಟಿಷ್ ಸರ್ಕಾರ ಒಂದ್ ನಿಮಿಷ ಬ್ರಿಟಿಷ್ ರಾಜ್ಯಲ್ಲಿ ಎಲ್ಲೂ ರಿಜಿಸ್ಟರ್ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಸಾವಿರದ 1885ರಲ್ಲಿ ಸ್ಥಾಪನೆಯಾದಂಥ ಕಾಂಗ್ರೆಸ್ ಪಕ್ಷ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಹತ್ರ ಯಾವಾಗ ಅವರು ಪೊಲಿಟಿಕಲ್ ಪಾರ್ಟಿಯಾಗಿ ರಿಜಿಸ್ಟರ್ ಆಗೋದು ಅಂತ ನನ್ನ ಸ್ನೇಹಿತರು ಹೇಳಬೇಕು. ಸರ್, ನಮಗೆ ಸ್ವಾತಂತ್ರ್ಯ ಯಾವಾಗ ಸಿಕ್ತು? ಸಂವಿಧಾನ ಯಾವಾಗ ಬಂತು ಹೇಳಿ, ನೀವೇ ಹೇಳಿ. ಅವಾಗ ರಿಜಿಸ್ಟರ್ ಆಯ್ತು. when the representation of people's act ಬಂತಲ್ಲ, ಅವಾಗ ಅದ್ರ ಪ್ರಕಾರ ರಿಜಿಸ್ಟರ್ ಆಯ್ತು. ಸೇವಾದಳ ಪೊಲಿಟಿಕಲ್ ಆರ್ಗನೈಸೇಷನ್. Yes. Then how are you taking money? ಯಾರು ಬೇಕಾದ್ರೂ ತಗೋಬಹುದು, ಯಾರು ಬೇಕಾದ್ರೂ ತಗೋಬಹುದು. ಅನ್ಸುತ್ತೆ ಸೇವಾದಳ is part of Congress. ಸೇವಾದಳ ನಾವು ಅದನ್ನ ಹೇಳ್ತಿರೋದು. RSS is a non-political organization. ನಮ್ಮ ಕೆಳಗಡೆ 48 ಸಂಘಟನೆಗಳಿದೆ. ಬರ್ತಾ ಇಲ್ವಾ? ABVP, ಬಜರಂಗ ದಳ, ವಿಶ್ವ ಹಿಂದೂ ಪರಿಷತ್, 48 ಸಂಘಟನೆಗಳಿದೆ. ಕಾಂಗ್ರೆಸ್ಗೆ ಏನ್ ಸಮಸ್ಯೆ? ನಿಮಗೆ ಐಡಿಯಾಲಜಿ ಸಮಸ್ಯೆ ಅಥವಾ ಬಿಜೆಪಿಯನ್ನ ಸಿದ್ಧಾಂತದ ಸಮಸ್ಯೆ ಅಷ್ಟೇ? ಸಭ್ಯ ಸಮಾಜದ ಸಮಸ್ಯೆ ಏನಿಲ್ಲ ನಿಮ್ಗೆ, ಸ್ವಾಸ್ಥ್ಯ ಸಮಾಜದ ಏನ್ ಸಮಸ್ಯೆ ಇಲ್ಲ ನಿಮ್ಗೆ, ಒಟ್ಟು ಸಿದ್ಧಾಂತದ ಸಮಸ್ಯೆ ಅಷ್ಟೇ ನಿಮ್ಗೆ. ಐಡಿಯಾಲಜಿ ಸಮಸ್ಯೆ ಮೊನ್ನೆ ಅವರ ಜನರಲ್ ಸೆಕ್ರೆಟರಿ ಅವರು ಹೊಸಬಾಳೆ ಅವರು ಸೋಷಿಯಲಿಸಂ ಸೆಕ್ಯುಲರಿಸಂ ಅನ್ನ ತೆಗಿಬೇಕು ಅಂತ ಹೌದು, ತೆಗಿಬೇಕು. ನಮ್ದು ಆಯ್ತು. ಇವರು ಸೋಷಿಯಲಿಸಂ ಸೆಕ್ಯುಲರಿಸಂ ಅಂತ ಯಾವಾಗ ಬಂತು ವರ್ಡ್? ಅಂಬೇಡ್ಕರ್ ಸೋಲಿಸಿದೆ ನೀವು ರೀ. ಏನ್ ಮಾತಾಡ್ತೀರಿ? ಅಂಬೇಡ್ಕರ್ಗೆ ಸತ್ತಾಗ ಮಣ್ಣು ಮಾಡಕ್ ಜಾಗ ಕೊಡ್ಲಿಲ್ಲ ನೀವು. ನೀವು ನಮಗೆ ಪಾಠ ಮಾಡ್ತೀರಾ ಸಂವಿಧಾನದ ಬಗ್ಗೆ? ಅಂಬೇಡ್ಕರ್ ಕಾಂಗ್ರೆಸ್ ಬಗ್ಗೆ ಏನಂತ ಹೇಳಿದ್ರು ಗೊತ್ತಾ? ಕಾಂಗ್ರೆಸ್ ಒಂದು ಸುಡುವ ಮನೆ ಅಂತ ಹೇಳಿದ್ರು. JDS ಎಸ್ ಫುಲ್ ಫಾರ್ಮ್ ಏನ್ ಮಾಡಿ ನೀವು ಹೇಳಿ ಸರ್, ಅವ್ರ ಹತ್ರ ಕೇಳಬೇಕು. ಫ್ರೆಂಡ್ ಆಗಿದ್ದಾರೆ ಈಗ ಅವರು. ಅಯ್ಯೋ ಜನತಾ ದಳ ಸೆಕ್ಯುಲರ್ ಜೊತೆ ಒಂದ್ ಸೆಕೆಂಡ್ ಇರಿ, ಸರ್ಕಾರ ಮಾಡಿ ನಿಮ್ಮ ಫಸ್ಟ್ ಕಾಮೆಂಟ್ ಎಸ್ ಅಂತ ತಗೊಳ್ಳಲತ್ತೆ. ಮೇಡಮ್ ಇವ್ರ ದಿನ ಮಾಹಿತಿ ಬಹಳ ಬರ್ತಾ ಇದೆ. ಸೋನಿಯಾ ಗಾಂಧಿ ಅವರಿಗೆ ಜೆಡಿಎಸ್ ಜೊತೆ ಸೋನಿಯಾ ಗಾಂಧಿ ಆರ್ಎಸ್ಎಸ್ ಬ್ಯಾನ್ ಆಗ್ಬೇಕಾ ಅಥವಾ ನಿಮ್ಮ ಫಸ್ಟ್ ಕಾಮೆಂಟ್? ನೋಡಿ, ಫಸ್ಟ್ ಏನಂದರೆ ನಾವು ಕೇಳಿರೋದು, ನಾವು ಚಿಕ್ಕ ಹುಡುಗರು ಆವಾ ಕಾಲದಿಂದ ಕೇಳಿರೋದು ಏನು, ಮಹಾತ್ಮ ಗಾಂಧಿ ಈ ಹತ್ಯೆದಲ್ಲಿ RSS ಕೈವಾಡ ಅಂತ. ಅದು ಒಂದು ಕೇಳಿ ಸರ್. ಇಲ್ಲಿ ಇನ್ನೊಂದು ಏನು ಅವರು ಅವಾಗಿಂದನೂ ಪ್ರೂವ್ ಮಾಡ್ಕೊಂಡು ಸರ್ದಾರ್ ಭಾಯ್ ವಲ್ಲಭಾಯ್ ಪಟೇಲ್ ಬ್ಯಾನ್ ಮಾಡಿದ್ರು. ಏನು ಬಂದಿದೆ ಅಂತ ಗೊತ್ತು, ಅದನ್ನೇ ನಾನು ಕೇಳ್ಕ ಬಂದಿದ್ದೀನಿ. ಅಲ್ಲ, ಸರ್ದಾರ್ ಭಾಯ್ ವಲ್ಲಭಾಯ್ ಪಟೇಲ್ ಬ್ಯಾನ್ ಮಾಡಿದ್ರು. ಆಮೇಲೆ ಬಂದು ಇದರಲ್ಲಿ 75ನಲ್ಲಿ ಇದು ಬಂತು, ಎಮರ್ಜೆನ್ಸಿನಲ್ಲಿ ಇಂದಿರಾ ಗಾಂಧಿ ಅವರು ಬ್ಯಾನ್ ಮಾಡಿದ್ರು. 92ನಲ್ಲಿ ನರಸಿಂಹರಾವ್ ಅಲ್ಲ, ನರಸಿಂಹರಾವ್ ಏನಕ್ಕೆ ಬ್ಯಾನ್ ಮಾಡಿದ್ರು? ನನಗೆ ಗೊತ್ತಿರೋದು ನಾನು ಹೇಳ್ತಾ ಇದ್ದೀನಿ, ಆಮೇಲೆ ಮಾಡೋಣ. ಅಂದ್ರೆ 92ನಲ್ಲಿ ಏನಕ್ಕೆ ಬ್ಯಾನ್ ಮಾಡಿದ್ದು? ಏನಕ್ಕೆ? ಬಾಬರಿ ಮಸೀದಿ ಧ್ವಂಸ ಮಾಡಿದ್ರಲ್ಲ, ಅದಕ್ಕೆ. ಅದು ಕಾನೂನು ಕೈನಲ್ಲಿ ತಗೊಳ್ಳಿಲ್ವಾ? ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ನಡೀತಾ ಇದೆ, ಆವಾಗ ಕಾನೂನು ಕೈನಲ್ಲಿ ತಗೊಂಡ್ರು. ಎಷ್ಟು ಜನ, ಎಷ್ಟು ಮುಸಲ್ಮಾನರನ್ನು ಪ್ರಾಣ ತಗೊಂಡ್ಬಿಟ್ರು, ಎಷ್ಟು ಮುಸಲ್ಮಾನರು ಸದ್ರು, ಎಷ್ಟು ದೊಡ್ಡ ಗಲಭೆ ಆಯಿತು ಭಾರತದಲ್ಲಿ, ಅದು ಆಯಿತಾ? ಆಮೇಲೆ ಇನ್ನೊಂದು ಏನು, ದೇಶ ಪ್ರೇಮಿ ಮಾತು ಹೇಳ್ತಾ ಇದ್ರೆ, ಈ ಪೋಸ್ಟರ್ ಇದೆ RSS ವೆಸ್ ದೇಶ ಪ್ರೇಮಿ ಅಂತ. ನನಗೆ ಆಶ್ಚರ್ಯ ಆಗ್ತಾ ಇದೆ. 52 ವರ್ಷ ಇವರ ನಾಗ್ಪುರದಲ್ಲಿ ಇವ್ರದ್ದು ಇದಿದೆ ನೋಡಿ, ಹೆಡ್ ಕ್ವಾರ್ಟರ್ನಲ್ಲಿ, ಯಾಕೆ ತಿರಂಗ ಹಾಕಲಿಲ್ಲ ಇವರು?
ತಿರಂಗ ಅಂದ್ರೆ ಅಷ್ಟು ಇದನ್ನ ಭಾರತ ಅಂದ್ರೆ ತಿರಂಗಾಗಿ ಅವಮಾನ ಕೇಳ್ಕೊಳ್ರಿ ರೈ ನನ್ನ ಮಾತು ಮುಗ್ಲಿಲ್ಲ ರೀ ನನ್ನ ಮಾತು ಮುಗ್ಲಿಲ್ಲ ರೀ ನನ್ನ ಮಾತು ಮುಗ್ಲಿಲ್ಲ ರೀ ಪಾಕಿಸ್ತಾನ ಜಿಂದಾಬಾದ್ ಅಂದಿದ್ದು ಯಾರು ವಿಧಾನಸೌಧದಲ್ಲಿ? ಚಾಮರಾಜಪೇಟೆಯಲ್ಲಿ ಈದ್ಗಾ ಗ್ರೌಂಡ್ ಇದೆಯಲ್ಲ, ಅದು ಇವ್ರದ್ದು ಅಂತ ಹೇಳಿ ನನ್ನ ಕೂತಿದ್ರು. ಮಾತು ಮುಗ್ಲಿಲ್ಲ. ಇವ್ರು ಯಾವಾಗ ಅಲ್ಲಿ ತಿರಂಗ ಹಾರಿಸಿದ್ರು ಕೇಳಿ, ನಾಚಿಕೆ ಮಾನ ಮರ್ಯಾದೆ ಇತ್ತ ಕೇಳಿ ಇವ್ರಿಗೆ. ಫಸ್ಟ್ ರಿಯಾಕ್ಷನ್ ನಾಚಿಕೆ ಮಾನ ಮರ್ಯಾದೆ ಏನಾರು ಇತ್ತ ಕೇಳಿ ಇವ್ರಿಗೆ. ಬೇರೆ ಇವ್ರದ್ದು ಕೇಳ್ತಾರಂದ್ರೆ ಕೇಳ್ಕೊಳ್ಳಿ. ಯಾವಾಗ ಅಲ್ಲಿ ತಿರಂಗ ಹಾರ್ತು ಹೇಳಿ ಇರ್ತೀನಿ ನೋಡ್ಕೊಂಡು ನಿಮ್ದು ಹೇಳಿ, ಆಮೇಲೆ ಅಲ್ಲಿ ಹೋಗಿ ನಾಗ್ಪುರಕ್ಕೆ ಅದೇ ನೋಡಿ ಇದು ಇವಾಗ ಚಾಮರಾಜಪೇಟೆ ಈದ್ಗಾ ಎಲ್ಲಿಂದ ದೇಶಪ್ರೇಮಿ ನೀವು ಹೇಳಿ, ನೀವೆಂತ ಎಲ್ಲಿಂದ ದೇಶಪ್ರೇಮಿ? 57 ವರ್ಷ ನೀವು ತಿರಂಗ ನಿಮ್ಮ ಹೆಡ್ ಕ್ವಾರ್ಟರ್ ನಲ್ಲಿ ಹಾಕಿಲ್ಲ ಅಂದ್ರೆ ನಾಚಿಕೆ ಬರ್ಬೇಕು ನಿಮ್ಗೆ. ಯಾಕೆ ಬರ್ಬೇಕು? ನಾಚಿಕೆ ಬರ್ಬೇಕು. ಯಾಕೆ ಬರ್ಬೇಕು? 50 ವರ್ಷ ಏನು ಬರೋದಿಲ್ಲ. ಇನ್ನೋಸೆಂಟ್ ಪೀಪಲ್ ಹೊಡಿತೀರಾ ನೀವು?